ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಬಿಡಿಎ ಕಚೇರಿಯಲ್ಲಿ ಎಸಿಬಿ ಮ್ಯಾರಥಾನ್ ರೇಡ್ ನಡೆದಿದ್ದು ಲಾಕರ್ ಓಪನ್ ಮಾಡಿ ಶೋಧವನ್ನ ಮಾಡ್ತಾ ಇದೆ ಎಸಿಬಿ. ಈಗ ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇವತ್ತು ಸಂಜೆಯಿಂದಲೇ ಮ್ಯಾರಥಾನ್ ರೇಡ್ ನಡೀತಾ ಇದೆ. ಬಿಡಿಎ ಕಚೇರಿಯಲ್ಲಿ ಲಾಕರ್ ಓಪನ್ ಮಾಡಿ ಶೋಧವನ್ನ ಮಾಡ್ತಾ ಇದೆ ಎಸಿಬಿ. ಕೆಲ ಯೋಜನೆಗಳ ಮಹತ್ವದ ಕಡತಗಳೇ ಈ ಸಂದರ್ಭದಲ್ಲಿ ನಾಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ದಾಖಲೆಗಳನ್ನ ನೀಡದಿದ್ದಕ್ಕೆ ಅಧಿಕಾರಿಗಳಿಗೆ ಎಸಿಬಿ ಟೀಮ್ ಈಗ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದು ಬಿಡಿಎ ಅಧಿಕಾರಿಗಳಿಗೆ ಡಿವೈಎಸ್ಪಿ ರವಿಶಂಕರ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಎಸಿಬಿ ಮ್ಯಾರಥಾನ್ ರೇಡ್ ಕೂಡ ಈಗ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಸಂಜೆಯಿಂದ ದಾಖಲೆಗಳನ್ನ ಸರಿಯಾಗಿ ತೋರಿಸಿ ಅಂತ ಹೇಳಿ ಸೂಚನೆಯನ್ನ ಕೊಡ್ತಾ ಇದೆ ಎಸಿಬಿ ಟೀಮ್. ನಾಳೆಯೂ ಮುಂದುವರಿಯಲಿದೆ ಎಸಿಬಿ ಶೋಧ. ಈಗಾಗಲೇ DS1, DS2, DS3, DS4 ಈ ಕಚೇರಿಗಳಿಗೆ ಲಾಕ್ ಮಾಡಲಾಗಿದೆ. ಸಂಪೂರ್ಣವಾಗಿ ಅಧಿಕಾರಿಗಳು ಈಗ ಹತೋಟಿಗೆ ತಗೊಂಡಿದ್ದಾರೆ, ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಲಾಕರ್ಗಳನ್ನು ಓಪನ್ ಮಾಡಿಸಿ ಎಸಿಬಿ ಶೋಧವನ್ನ ನಡೆಸ್ತಾ ಇದೆ. ಕಂತೆ ಹಣ ಸಿಕ್ಕಿದೆ, ಅದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದಷ್ಟು ಕಡತಗಳೇ ನಾಪತ್ತೆಯಾಗಿದೆ, ಸರಿಯಾದ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಈಗ ಎಸಿಬಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಇನ್ನು ಹಣದ ಕತೆ ಆಯ್ತು, ಮಳೆ ಕತೆ ಏನಪ್ಪಾ ಅಂತ ನೋಡೋದಾದ್ರೆ ಬೆಂಗಳೂರಲ್ಲಿ ಮಳೆಯ ಅನಾಹುತಗಳು ಹೆಚ್ಚಾಗ್ತಿವೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಕೆರೆಯಂತಾಗಿದ್ವು. ಈಗ ಮಳೆ ಕಾಟಕ್ಕೆ ಮನೆಯೇ ಕುಸಿದು ಬಿದ್ದಿದೆ. ಇದು ಬೆಂಗಳೂರಿನ ಮತ್ತೊಂದು ಕಟ್ಟಡ ದುರಂತ. ಹಳೆ ಮನೆ ಗೋಡೆ ಕುಸಿದು ಬೀಳೋಕೆ ಕಾರಣ ಮಳೆರಾಯ. ಹಲಸೂರು ಸ್ಟ್ರೀಟ್ ಬಳಿಯ ಲಿಡೋ ಮಾಲ್ ಬಳಿ ಮುಖ್ಯ ರಸ್ತೆಯಲ್ಲೇ ಇದ್ದ ಒಂದು ಅಂತಸ್ತಿನ ಮನೆ ಮಳೆಯಿಂದಾಗಿ ನೆಲಕ್ಕುರುಳಿದೆ. ಶಂಕರ್ ಅನ್ನೋರಿಗೆ ಸೇರಿದ ಒಂದಂತಸ್ತಿನ ಮನೆ ಮುಂಜಾನೆ 5 ಗಂಟೆಗೆ ಕುಸಿದು ಬಿದ್ದಿದೆ. ಮನೆ ಬೀಳೋ ಅಪಾಯ ಮೊದಲೇ ಇದ್ದಿದ್ರಿಂದ ಶಂಕರ್ ಕುಟುಂಬ ನಿನ್ನೆ ಖಾಲಿ ಮಾಡಿ ಹೋಗಿದ್ರು. ಹೀಗಾಗಿ ಯಾವುದೇ ಜೀವ ಹಾನಿಯಾಗಿಲ್ಲ. ಆದ್ರೆ 3 ಬೈಕ್ಗಳಿಗೆ ಹಾನಿಯಾಗಿದೆ. ನಿನ್ನ 1 ಗಂಟೆವರೆಗೂ ಇಲ್ಲೇ ಇದ್ದೀವಿ. ನಾನು ಇಲ್ಲಿ ಮಲ್ಕೊಳ್ತೀನಿ ಅಂತ ಹೇಳಿದೆ, ನಮ್ಮ ಹೆಂಗಸರು ಬೇಡ ಅಂತ ಇಲ್ಲಿಂದ ಬಂದ್ಬಿಡಿ ಸ್ವಲ್ಪ ಬಿದ್ದರೂ ಪರವಾಗಿಲ್ಲ, ಫುಲ್ ಇದಾಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಹೇಳಿ, ಸರಿ ನಾನು ಸಿಲಿಂಡ್ರ್ ಒಳಗಡೆ ಇದೆ, ಗ್ಯಾಸ್ ಸ್ಟವ್ ಮಾತ್ರ ತಗೊಂಡು ಹೋಗಿ ಪಕ್ಕದ ಮನೇಲಿ ಇಟ್ಟೆ. 2 ಸಿಲಿಂಡ್ರ್ ಎಲ್ಲ ಇದೆ, ಒಳಗಡೆನೆ ಎಲ್ಲ ಇದ್ಬಿಟ್ಟೆ. ಮೇಲ್ಗಡೆ ನಮ್ಮ ಅಕ್ಕ ಮನೆ ಅವ್ರದ್ದು ವಸ್ತುಗಳೆಲ್ಲ ಬರೀ ಇದೆಲ್ಲ ಸ್ವಲ್ಪ ಅವ್ರ ತೆಗೆ ಕೊಟ್ಬಿಡಿ. ಕಡೆ ಪಕ್ಷ ಅದು 50 ವರ್ಷ, ಕಡೆ ಪಕ್ಷ ಅಂದರೆ ಇಟ್ ಇಸ್ ಮೋರ್ ದೆನ್ ದಟ್. ಕಡಿಮೆ ಅಂತಂದ್ರೂ 50 ವರ್ಷ ಆಗಿದೆ ಆ ಬಿಲ್ಡಿಂಗ್. ಅಲ್ಲ, ಅವ್ರಿಗೆ ಗೊತ್ತಿತ್ತು ಅದು ಅಪಾಯ ಆಗೋ ಪರಿಸ್ಥಿತಿ ಇರಲಿಲ್ಲ. ನಾವು ಸುಮಾರು ಸತಿ ಬಂದಿದ್ದೀವಿ, ಮೊದಲಿನ ಮಳೆಗಳಿಗೂ ಒಂದು ಚೂರು ಬಿದ್ದಾಗಲೂ ಹೇಳಿದ್ದೀವಿ, ಎಲ್ಲ ಗಮನಕ್ಕೆ 2-3 ಸತಿ ಅವ್ರ ಗಮನಕ್ಕೆ ತಂದಿದ್ದೀವಿ. ನೈಬರ್ಸ್ಗೆಲ್ಲ ಗೊತ್ತಿದೆ ಈ ಮಾತು, ನಾವು ಈಗ ಹೇಳೋದಲ್ಲ, ನಾವು ನೈಬರ್ಸ್ಗೆಲ್ಲ ಗೊತ್ತಿದ್ರೆ ನಾವು ಹಿಂಗೆ ಈ ಥರ ಹೇಳೋಕ್ಕಾಗುತ್ತೆ. ಇದೊಂದೇ ಮನೆಯಲ್ಲ, ಈ ಏರಿಯಾ ಸುತ್ತಮುತ್ತ ತುಂಬಾ ಹಳೆಯ ಕಟ್ಟಡಗಳಿವೆ. ಅವು ಕೂಡ ಬೀಳೋ ಹಂತದಲ್ಲಿರೋದ್ರಿಂದ ಜನ ಆತಂಕದಲ್ಲಿದ್ದಾರೆ. ಅನಾಹುತ ಸಂಭವಿಸೋ ಮೊದಲು ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕುಕ್ಕುಟೋದ್ಯಮ ಕೂಡ ಕೃಷಿಯ ಒಂದು ಭಾಗ. ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದ ಕೃಷ್ಣಪ್ಪ ಅನ್ನುವರು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ರಾತ್ರಿ ಸುರಿದ ಮಹಾಮಳೆ ಈತನ ಕನಸನ್ನೇ ನುಚ್ಚು ನೂರು ಮಾಡಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮದ ದೃಶ್ಯ ಇದು. ಕೃಷ್ಣಪ್ಪ ಅನ್ನುವವರ ಕೋಳಿ ಫಾರಂನಲ್ಲಿ ಸಾವಿರಾರು ನಾಟಿ ಕೋಳಿಗಳನ್ನ ಸಾಕಿದ್ರು. ನಿನ್ನೆ ಸುರಿದ ಮಹಾಮಳೆ ಸುಮಾರು 5 ಲಕ್ಷ ಮೌಲ್ಯದ 2,000 ನಾಟಿ ಕೋಳಿಗಳನ್ನ ಬಲಿ ಪಡೆದಿದೆ. ಕೆಲವರು ರಾಜಕಾಲುವೆ ಒತ್ತುವರಿ ಮಾಡಿದ್ರಿಂದಲೇ ಇಷ್ಟೆಲ್ಲ ಅವಾಂತರ ಅಂತ ರೈತರು ಕೃಷ್ಣಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಸಿಲ್ ಫೀವರ್ ನಾಟಿ ಅಂತ ಅದನ್ನ ಸಾಕೊಂಡಿದ್ವಿ, ಎಲ್ಲ 1 kg ಬರ್ತಾ ಇತ್ತು. ನಾವು ಸುಮಾರು ಒಂದು 5 ರಿಂದ 6 ಲಕ್ಷ ಗಂಟ ಹಾಕೊಂಡಿದ್ದೀವಿ. ಒಂದು 2,000 ಕೋಳಿ ಮರಿ ಇತ್ತು ನಮ್ಮ ಹತ್ರ. ಇವೆಲ್ಲ ಒಂದು ಇಲ್ದ್ರೆ ಎಲ್ಲ ಸುತ್ತೋಗ್ಬಿಟ್ಟಿದೆ ಸರ್. ಒಂದು ತಿಂಗಳ ಮೇಲೆ ಅಂದರೆ 2 ತಿಂಗಳು ಹತ್ರ ಆಗ್ತಾ ಇದೆ. ಆದರೂ ಈ ಕಾಲುವೆಗಳ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಂಡಿಲ್ಲ. ಇಲ್ಲಿನ ಜನಗಳಿಗೆ, ರೈತರುಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಕೆರೆಗಳು ತುಂಬಿ ಕೋಡಿ ಬಿದ್ದು ಹರಿತಿವೆ. ರಾಜಕಾಲುವೆಗಳು ಒತ್ತುವರಿಯಾಗಿರೋದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ತಿದೆ. ರಾಜಕಾಲುವೆ ಒತ್ತುವರಿ ತೆರವಿಗೂ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ರೈತರುಗಳೆಲ್ಲ
ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿಗಳು ಕೊಟ್ಟಿರ್ತೀರಿ, ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀರಿ, AC ಸಾಹೇಬರು ಕೊಟ್ಟಿದ್ದೀರಿ, ಎಲ್ಲಾ ಅಧಿಕಾರಿಗಳಿಗೂ ಸಹ ಅರ್ಜಿಗಳು ಕೊಟ್ಕೊಂಡೇ ಬರ್ತಾ ಇದೆ. ಮಾನ್ಯ MLA ಸಾಹೇಬರು ಇಲ್ಲಿಗೆ ಭೇಟಿ ನೀಡಿದ್ರು. ಅವರು ಸಹ ಏನ್ ಹೇಳಿದ್ರು, ಎಲ್ಲಾ ಅಧಿಕಾರಿಗಳನ್ನು ತಾಲೂಕು ಅಧಿಕಾರಿಗಳನ್ನೆಲ್ಲ ಕರೆಸಿದ್ರು, ಎಲ್ಲ ಮಾತಾಡಿದ್ರು. ಅದನ್ನ ಒಂದು ಆದೇಶ ಮಾಡಿದ್ದಾರೆ ಹೊರತು ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನಾಟಿ ಕೋಳಿಗಳ ಮಾರಣ ಹೋಮ ನಡೆದಿದೆ. ಸಾಕಷ್ಟು ಬೆಳೆ ನಾಶವಾಗಿದೆ. ಪರಿಹಾರಕ್ಕಾಗಿ ರೈತರು ಆಗ್ರಹಿಸಿದ್ದಾರೆ. ಸರ್ಕಾರ ಪರಿಹಾರ ಯಾವಾಗ ಕೊಡುತ್ತೆ ಕಾದು ನೋಡಬೇಕು. ಆದೂರ್ ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ಒಂದು ಮನೆಗೆ ಕನ್ನ ಹಾಕೋ ಗ್ಯಾಂಗ್, ಮತ್ತೊಂದು ಜಮೀನನ್ನೇ ಲಪಟಾಯಿಸೋ ಗ್ಯಾಂಗ್. ಇವರು ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲಿಲಿಲ್ಲ. ಕೊನೆಗೆ 2 ಗ್ಯಾಂಗ್ ಹಾಕಿ ಬಲೆಗೆ ಬಿದ್ದಿದೆ. ಅಬ್ಬಬ್ಬಬ್ಬಬ್ಬ, ಒಂದಲ್ಲ ಎರಡಲ್ಲ 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು. ಎಷ್ಟು ಚಿನ್ನಾಭರಣ ಕದ್ದಿರೋ ಖತರ್ನಾಕ್ ಖದೀಮರು ಇವರೇ ನೋಡಿ. ಒಬ್ಬ ಸೋಮಶೇಖರ್, ಇನ್ನೊಬ್ಬ ಪ್ರಜ್ವಲ್, ಮತ್ತೊಬ್ಬ ಮಾದೇಶ್. ಕಂಡವರ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಿದ್ದ ಇವರು ನಗರದ 13 ಠಾಣೆಗಳಿಗೆ ಬೇಕಾಗಿದ್ದವರು. ಆದರೆ ಕೇವಲ ವಾಟ್ಸ್ಆಪ್, ಇನ್ಸ್ಟಾಗ್ರಾಂನಲ್ಲಿ ಸಂವಹನ ಮಾಡ್ತಾ ದಿನಕ್ಕೊಂದು ಸ್ಥಳ ಬದಲಿಸ್ತಾ ಪೊಲೀಸರಿಗೆ ಚಲ್ಲೆಹಣ್ಣು ತಿನ್ನಿಸ್ತಿದ್ರು. ಕೊನೆಗೂ ಈ ಮನೆಗಳ್ಳರನ್ನ CCB ತಂಡ ಬಲೆಗೆ ಕೆಡವಿದೆ. ಇವರು ಕದ್ದಿರುವ ಮಾಲನ್ನು, ಈ ಬಂಗಾರದ ಒಡವೆಗಳನ್ನು ಮಾದೇಶ್ ಅಂತ ಒಬ್ಬ ಜ್ಯುವೆಲರ್, ಸಣ್ಣ ಮಟ್ಟದ ಜ್ಯುವೆಲರು, ಇವನಿಗೆ ಮಾರ್ತಾ ಇದ್ರು. 50 ಲಕ್ಷ ಬೆಳೆ ಬಾಳೋದ 1 kg 120 ಗ್ರಾಮ ಬಂಗಾರದ ಒಡವೆಗಳು ಸಿಕ್ಕಿದ್ದಾವೆ. ಇದರಿಂದ ಒಟ್ಟು 16 ಕಣ್ಣು ಕಳವು ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇದು CCB ಪೊಲೀಸರ ಭರ್ಜರಿ ಭೇಟಿಯಾದ್ರೆ, ಮತ್ತೊಂದೆಡೆ ಗೋವಿಂದಪುರ ಪೊಲೀಸರು ಚಾಪಾ ಕಾಗದ ಸೃಷ್ಟಿಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡ್ತಿದ್ದ ಐವರನ್ನ ಬಂಧಿಸಿದ್ದಾರೆ. ಈ ಖದೀಮರು ನಕಲಿ ಸ್ಟ್ಯಾಂಪ್ ಮಾಡೋದಲ್ಲದೆ ಮೈಸೂರು ಮಹಾರಾಜರ ಕಾಲದ ರೀತಿಯ ಚಾಪಾ ಕಾಗದ ಕೂಡ ಸೃಷ್ಟಿಸ್ತಿದ್ರು. ಹಳೆ ಪ್ರಾಪರ್ಟಿ ಕಬಳಿಸೋಕೆ ಸಹಾಯ ಮಾಡ್ತಿದ್ರು. ಈ ಖದೀಮರನ್ನು ಬಂಧಿಸಿರೋ ಪೊಲೀಸರು 63 ಲಕ್ಷ ಮೌಲ್ಯದ ನಕಲಿ ಚಾಪಾ ಕಾಗದ ವಶಪಡಿಸಿಕೊಂಡಿದ್ದಾರೆ. ಯಾವ ರೀತಿಯಿಂದ ಆ ವರ್ಷದಲ್ಲಿ ಬಳಸ್ತಾ ಇದ್ರು ಅದಲ್ಲ, ಆ ಥರ ಈ ಪೇಪರ್ದಲ್ಲಿ ಇದು ಫಾಂಟ್ ಸ್ಟಡಿ ಮಾಡಿ ಇದನ್ನು ಬಳಸ್ತಾ ಇದ್ರು. ಫ್ರ್ಯಾಂಕಿಂಗ್ಗೆ ಈ ಸಿಂಪಲ್ ಮಷಿನ್ ಬಳಸ್ತಾ ಇದ್ರು. ಆಮೇಲೆ ಯಾವ ಥರದ್ದು ಸೀಲ್ ಬೇಕು ಈ ಎಲ್ಲ ಸೀಲ್ದು ಅವರು ಬಳಸಿದ್ದಾರೆ. ಈಗ ಇಲ್ಲಿ ಏನು ಸೀಸ್ ಆಗಿದ್ದಾವೆ ಈ ಎಲ್ಲ ಪತ್ರಗಳು, ಸ್ಟಾಂಪ್ ಪತ್ರಗಳು, ಅದರಲ್ಲಿ ನೋಟಿಫೈಡ್ ವ್ಯಾಲ್ಯೂ ಅದೇ 63 ಲಕ್ಷದು ಅವರು ತೋರಿಸಿದ್ದಾರೆ. ಸದ್ಯ 5 ಆರೋಪಿಗಳು ಲಾಕ್ ಆಗಿದ್ದು, ಇವರ ಸಂಪರ್ಕದಲ್ಲಿದ್ದವರನ್ನ ಪೊಲೀಸರು ಹುಡುಕಾಡ್ತಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರಿನ ಉಳಿದ ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ತಂತ್ರಜ್ಞಾನ ಆವಿಷ್ಕಾರ. ಈ ಬಾರಿಯೂ ಬೆಂಗಳೂರು ತಂತ್ರಜ್ಞಾನ ಶೃಂಗ ರಚನಾತ್ಮಕವಾಗಿ ನಡೆಯಿತು. ವಿಶ್ವದ ಗಮನ ಸೆಳೆದಿದ್ದ ಬೆಂಗಳೂರು ಟೆಕ್ ಸಮಿಟ್ಗೆ ತೆರೆ ಬಿದ್ದಿದೆ. ಆವಿಷ್ಕಾರ, ಡಿಜಿಟಲ್ ನವೋದ್ಯಮಕ್ಕೆ ಆದ್ಯತೆ. 3 ದಿನಗಳ ಬೆಂಗಳೂರು ಟೆಕ್ ಸಮಿಟ್ಗೆ ತೆರೆ. ಬೆಂಗಳೂರು ಟೆಕ್ ಸಮಿಟ್ ಮತ್ತೊಂದು ಅಧ್ಯಾಯ ಮುಗಿಸಿದೆ. ಕಳೆದ 17ರಂದು ಆರಂಭವಾದ 24ನೇ ಬೆಂಗಳೂರು ತಂತ್ರಜ್ಞಾನ ಶೃಂಗಕ್ಕೆ ಇವತ್ತು ತೆರೆ ಬಿತ್ತು. ಟೆಕ್ ಸಮಿಟ್ನಲ್ಲಿ ಜಗತ್ತಿನ ಹಲವು IT-BT ಕಂಪನಿಗಳು ಭಾಗಿಯಾಗಿದ್ದು, 3 ದಿನಗಳಲ್ಲಿ 75 ಪೂರ್ವ ನಿರ್ಧರಿತ ಕಾರ್ಯಾಗಾರ ಹಾಗೆ 18 ಆದ್ಯತೆಯ ಕಾರ್ಯಾಗಾರ ನಡೆದಿದೆ. 48 ದೇಶಗಳ ಪ್ರತಿನಿಧಿಗಳಿಂದ 350 ಪ್ರಮುಖರು ಭಾಷಣ ಮಾಡಿದ್ದಾರೆ. ಈ ಬಾರಿ 211 ಸ್ಟಾರ್ಟ್ಅಪ್ ಕಂಪನಿಗಳು ಪಾಲ್ಗೊಂಡಿದ್ದು ವಿಶೇಷ. ಈ ಟೆಕ್ ಸಮಿಟ್ನಿಂದ ಉದ್ಯೋಗ ಸೃಷ್ಟಿಯ ಭರವಸೆ ಕೊಟ್ಟಿದ್ದಾರೆ IT-BT ಸಚಿವ ಅಶ್ವಥ್ ನಾರಾಯಣ್. ಬೆಂಗಳೂರು ಒಂದರಲ್ಲೇ 4 ಲಕ್ಷ ಉದ್ಯೋಗಗಳು ಬೇಗನೆ ತೆರೆದುಕೊಳ್ಳುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಬಂಡವಾಳ ಹೂಡುವ ಉದ್ದೇಶವಿದೆ ಅನ್ನುವುದನ್ನು ತಿಳಿಸಿದ್ದಾರೆ. ಕನಿಷ್ಠ 4 ಲಕ್ಷ ಜನಕ್ಕೆ ಇನ್ನೂ ಉದ್ಯೋಗ ಕೂಡ ನಾವು ರೆಡಿ ಇದ್ದೀವಿ. 4 ಲಕ್ಷ ಜನಕ್ಕೆ. ಅದ್ರ ಜೊತೆನಲ್ಲೇ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸೆಮಿಕಂಡಕ್ಟರ್ನಲ್ಲಿ ತಯಾರಿಕೆ ಆಗಬೇಕು. ಇನ್ನ ಬಹಳಷ್ಟು ಬಂಡವಾಳಗಳನ್ನ ಸರ್ಕಾರದಿಂದ ಹಾಕಬೇಕು, ಅನುಕೂಲತೆಯನ್ನು ಮಾಡಿಕೊಡ್ಬೇಕು, ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬೇಕು ಅನ್ನೋ ಒತ್ತಾಯವನ್ನು ಸಾಕಷ್ಟು ಮಾಡಿದ್ರು. ಈ ಆವಿಷ್ಕಾರ ಮತ್ತು ಸ್ಟಾರ್ಟ್ಅಪ್ಸ್ ನಲ್ಲಿ ನೀವು ನೋಡಿದಿರಾ, ಇಡೀ ದೇಶದ 50%
ನಮ್ಮ ಬೆಂಗಳೂರಿನಲ್ಲೇ ಇರುವಂತದ್ದಿದೆ, ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದಿದೆ. ಇನ್ನು ಹೆಚ್ಚಿನ ರೀತಿ ಇನ್ನೂ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂತ ಪ್ರಯತ್ನಗಳನ್ನ ಮಾಡುವಂತದನ್ನ ಮಾಡ್ತೀವಿ ಅಂತ ಅವ್ರಿಗೂ ಸಹ ವಿಶ್ವಾಸನ ಕೊಟ್ಟು. ಟೆಕ್ ಸಮಿಟ್ನಿಂದ 5 ಪ್ರಮುಖ ಕಂಪನಿಗಳು ಕರ್ನಾಟಕದ ಡಿಜಿಟಲ್ ಹಾಗೂ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ 5,000 ಕೋಟಿ ರೂಪಾಯಿ ಬಂಡವಾಳ ಹೂಡಲು ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗೋ ಭರವಸೆ ಹುಟ್ಟಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. We the people of India pledge to strive for a cleaner and healthier world, to protect ourselves from disease, to have sustained sanitary habits, to have access to clean toilets and water for all our citizens. ವೆಲ್ಕಮ್ ಬ್ಯಾಕ್. ನಿಮ್ಮ ನ್ಯೂಸ್ 18 ಕನ್ನಡದ ಮೂಲಕ ಆಪ್ನಲ್ಲಿ ಪ್ರಸ್ತುತ ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇವತ್ತಿನ ಪ್ರಶ್ನೆ ಈ ರೀತಿಯಾಗಿತ್ತು: ಭಾರಿ ಮಳೆಯಿಂದ ಕಂಗಾಲಾಗಿರುವಂತಹ ಜನರಿಗೆ ರಕ್ಷಣೆ ನೀಡಲು ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಗುರು ಗಣೇಶ್. ರೈತರ ಬೆಳೆ ಹಾನಿಯ ಬಗ್ಗೆ ಸರ್ಕಾರ ತುರ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅನ್ನುವಂತಹ ಉತ್ತರವನ್ನ ನೀಡಿದ್ದಾರೆ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. Zeppe and News 18 Network present Crypto Simplified. ಹಾಯ್, ಹಲೋ. ಝೆಪ್ಪೆ ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಸೋಷಿಯಲ್ ಟೋಕನ್ಸ್ ಇದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಮುಂದಿನ ದೊಡ್ಡ ವಿಷಯ. ಸೋಷಿಯಲ್ ಟೋಕನ್ಗಳು ಒಂದು ರೀತಿಯ ಕ್ರಿಪ್ಟೋ ಕರೆನ್ಸಿಯಾಗಿದ್ದು, ಅದು ಸಮುದಾಯ, ಪ್ರಭಾವಿಗಳು ಅಥವಾ ಬ್ರ್ಯಾಂಡ್ನ ಸುತ್ತಲೂ ನಿರ್ಮಿತವಾಗಿದೆ. ಸೋಷಿಯಲ್ ಟೋಕನ್ಗಳು ಕಂಟೆಂಟ್ ರಚನೆಕಾರರಿಗೆ ತಮ್ಮ ಫ್ಯಾನ್ ಕಮ್ಯುನಿಟಿಯನ್ನ ನಿರ್ಮಿಸಲು ಮತ್ತು ಪುರಸ್ಕರಿಸಲು ಎಲ್ಲಾ ಸಮಯದಲ್ಲೂ ನೀಡುವ ಸೃಜನಾತ್ಮಕ ಕೆಲಸಕ್ಕೆ ತಮ್ಮನ್ನು ತಾವು ಸರಿದೂಗಿಸಲು ಸಾಧ್ಯವಾಗುವಂತೆ ಮಾಡಿದೆ. ನಂತರ ನಿಮಗೆ ಕ್ರಿಪ್ಟೋ ಟೋಕನ್ನೊಂದಿಗೆ ರಿವಾರ್ಡ್ ಸಹ ನಿಮ್ಮದಾಗುತ್ತೆ. ಸೀಮಿತ ಸಂಖ್ಯೆಯ ಟೋಕನ್ಗಳು ಮಾತ್ರ ಅಸ್ತಿತ್ವದಲ್ಲಿರೋದ್ರಿಂದ ಹೆಚ್ಚಿನ ಬೇಡಿಕೆ ಇರುತ್ತೆ, ಜೊತೆಗೆ ಮೌಲ್ಯವೂ ಹೆಚ್ಚಾಗುತ್ತದೆ. ಕಂಟೆಂಟ್ ರಚನೆಕಾರರು ಕಮ್ಯುನಿಟಿ ಸದಸ್ಯರಿಗೆ ಹೆಚ್ಚಿನ ಪ್ರಯೋಜನಗಳನ್ನು ಸೇರಿಸಬಹುದು ಅಥವಾ ಹೆಚ್ಚಿನ ಫ್ಯಾನ್ಸ್ಗಳನ್ನು ಆಕರ್ಷಿಸಬಹುದು. ಸಾಮಾಜಿಕ ಟೋಕನ್ಗಳೊಂದಿಗೆ ಸಾಕಷ್ಟು ಸಂಖ್ಯೆಯ NFT ಸಂಗ್ರಹಣೆಗಳಿವೆ. ಕೆಲವು ದೊಡ್ಡ ಆಟಗಾರರು ಸಹ ಇದರಲ್ಲಿ ಸೇರಿದ್ದಾರೆ. ವೇಲ್ ಎನ್ನುವುದು ಸಾಮಾಜಿಕ ಕರೆನ್ಸಿ ಪ್ಲಾಟ್ಫಾರ್ಮ್ ಆಗಿದ್ದು, ಇದು ಸ್ಪಷ್ಟವಾದ ಮತ್ತು ಅಪರೂಪದ ಫಂಗಬಲ್ ಅಲ್ಲದ ಟೋಕನ್ಗಳಿಂದ ಬೆಂಬಲಿತವಾಗಿದೆ. ಸೋಷಿಯಲ್ ಟೋಕನ್ಗಳು ನಿಸ್ಸಂದೇಹವಾಗಿ NFT ಮತ್ತು ಕ್ರಿಪ್ಟೋ ಸ್ಪೇಸ್ನಲ್ಲಿ ಹೊಸ ಮೈಲುಗಲ್ಲಾಗಿದೆ. ಈಗ ನಮ್ಮ ಅತಿಥಿಯನ್ನು ವೆಲ್ಕಮ್ ಮಾಡುವ ಸಮಯ. ಸಿದ್ಧಾರ್ಥ್ ಸೋಗಾನಿ, ಸ್ಥಾಪಕ ಮತ್ತು CEO ಕ್ರೆಬಾಕೋ ಗ್ಲೋಬಲ್. ಸರ್, ಸಂಸದೀಯ ಸ್ಥಾಯಿ ಸಮಿತಿಯೊಂದಿಗಿನ ಮೊದಲ ಸಭೆಯು ನಿಯಮಗಳತ್ತ ಸಾಗುವ ಸಕಾರಾತ್ಮಕ ಹೆಜ್ಜೆ ಅಂತ ನೀವು ಹೇಳುತ್ತೀರಾ? ಜಯಂತ್ ಸಿನ್ಹಾ ನೇತೃತ್ವದಲ್ಲಿ ಉದ್ಯಮದೊಂದಿಗೆ ಸಂಸತ್ತಿನ ಮೊದಲ ಸಂವಾದ ಇದಾಗಿತ್ತು. ಅವರು ಅದನ್ನ ಕರೆನ್ಸಿ ಅಥವಾ ಆಸ್ತಿ ಅಥವಾ ಸರಕು ಎಂದು ಕರೆಯಬೇಕೇ ಎನ್ನುವಂತಹ ಕಾಳಜಿ ಹೊಂದಿದ್ರು. ಸಂವಹನದ ನಂತರ ಸ್ವಲ್ಪ ಸ್ಪಷ್ಟತೆ ಪಡೆದುಕೊಂಡ್ರು. ನನ್ನ ಪ್ರಕಾರ ಅದನ್ನ ಆಸ್ತಿ ಅಥವಾ ಸರಕು ಎಂದು ಪರಿಗಣಿಸಬೇಕು ಅಂತ ಭಾವಿಸಿದ್ದೇನೆ. ಈ ವಾರದ ಅಂತ್ಯದೊಳಗೆ ನಾವು ನಿಮ್ಮ ಲಿಖಿತ ಪ್ರತಿಕ್ರಿಯೆಗಳನ್ನ ಸಮಿತಿಗೆ ಸಲ್ಲಿಸಬೇಕು. ಚಳಿಗಾಲದ ಅಧಿವೇಶನದ ವೇಳೆಗೆ ನಾವು ಮಸೂದೆಯ ಮೊದಲ ಕರಡನ್ನ ಹೊಂದುತ್ತೇವೆ ಅನ್ನುವಂತ ವಿಶ್ವಾಸವಿದೆ. ಇದರೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸೋಣ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಕುರಿತು ಮತ್ತಷ್ಟು ಸುದ್ದಿಗಳ ಜೊತೆ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ. Zeppe and News 18 Network present Crypto Simplified.